ಹೆಗಡೆ ನೆನಪು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಬಹುಶಃ ಹೆಕ್ಕದಷ್ಟು ಬರ್ತಾ ಇರುವಂಥದ್ದು, ಬುತ್ತಿ ಬೀಚಿದಷ್ಟು ಕೂಡ ತುಂಬ ಸೊಗಸಾಗಿ ಬರ್ತಿರುವಂಥದ್ದು ಎಲ್ಲ ಅನುಭವಗಳು. ಸೋಮಶೇಖರ್, ಶ್ರೀಪತಿರಾವ್ ಮತ್ತು ಪ್ರೊಫೆಸರ್ ಬಿ ಕೆ ಚಂದ್ರಶೇಖರ್. ಬನ್ನಿ ಶ್ರೀಪತಿರಾವ್ ಅವ್ರನ್ನ ಕೇಳೋಣ. ಅವ್ರು ಮೊದಲು ಮಾತ್ರ ಮಾತಾಡಿರುವಂಥದ್ದು. ಶ್ರೀಪತಿರಾವ್, ನನಗೆ ಹೆಗಡೆ ಅವರ ಎರಡು ವ್ಯಕ್ತಿತ್ವ ಭಾಳಷ್ಟು ಪರಿಣಾಮ ಬೀರಿತು ನನ್ನ ಮೇಲೆ. ಒಂದು, ನನ್ನ ಲೆಕ್ಕ ಪ್ರಕಾರ, ನಾನು ನೋಡಿದ ಪ್ರಕಾರ, ನಾನು ಅವರ ಹತ್ರ ಭಾಳ ವರ್ಷಗಳ ಕಾಲ ಇದ್ದೆ. ಅವ್ರಿಗೆ ಎಂದೂ ಕೂಡ ಜನರಿಗೆ ತೊಂದರೆ ಕೊಡುವಂಥ ಒಂದು ಬಂದ್ಗಳ ಬಗ್ಗೆ ಅವ್ರಿಗೆ ಇಷ್ಟ ಇರಲಿಲ್ಲ. ಬಂದ್ ಮಾಡೋದು ಇಷ್ಟ ಇರಲಿಲ್ಲ, ಮೆರವಣಿಗೆ ತಗೊಂಡು ಹೋಗೋದು ಇಷ್ಟ ಇರಲಿಲ್ಲ. ಧರಣಕ್ಕಂತೂ ಅವರ ಇಡೀ ಅವರ ಜೀವನದಲ್ಲಿ ಒಂದು ದಿನ ಕೂಡ ಅವರು ಧರಣದಲ್ಲಿ ಅಥವಾ ಮೆರವಣಿಗೆಯಲ್ಲಿ ಭಾಗವಹಿಸಲಿಲ್ಲ. ಕೊನೆಗೆ ಒನ್ ಟೈಮ್ ಮಾತ್ರ ಬಂದಿದ್ದರು. ರಾಜಭವನಿಗೆ ಮೆರವಣಿಗೆ ಹೋಗುವಾಗ ಗಾಂಧಿ ಸ್ಟ್ಯಾಚ್ಯೂ ಹತ್ರ ಬಂದುಬಿಟ್ಟು 2 ನಿಮಿಷ ನಿಂತ್ಕೊಂಡು ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಸೀದಾ ಹೇಳ್ಕೊಂಡು ಹೋಗೇ ಬಿಟ್ರು. ಅವರು ಅವರ ತೊಂದರೆ ಕೊಡೋದಕ್ಕೆ, ಜನರಿಗೆ ತೊಂದರೆ ಕೊಡೋದಕ್ಕೆ ಎಂದೂ ಇಷ್ಟ ಇರಲಿಲ್ಲ. ಅದಲ್ಲ, ಅದು ಪೊಲಿಟಿಕಲ್ ಪಾರ್ಟಿಯ ಒಂದು ರೀತಿ ನೀತಿ ಅಲ್ಲ ಅಂತಲೇ ಹೇಳ್ತಾಯಿದ್ರು ಕ್ಲಿಯರಾಗಿ. ಶ್ರೀಪತಿರಾವ್ ಅವರು ಹೇಳೋದಕ್ಕೆ ನಾನು ಪೂರಕವಾಗಿ ಮತ್ತೊಂದು ಹೇಳ್ತೇನೆ. ಅವರು ಮುಖ್ಯಮಂತ್ರಿ ಆದ ತಕ್ಷಣ 2 ನಿರ್ಧಾರ ತೆಗೆದುಕೊಂಡ್ರು. ಒಂದು, ನಾನು ಮುಖ್ಯಮಂತ್ರಿ ಆದ್ರೂ ಸ್ಟೇಟ್ ಕಾರ್ನಲ್ಲಿ ಈ ಕೆಂಪು ದೀಪ ಇರಬಾರ್ದು, ಟ್ರಾಫಿಕ್ಗಳಲ್ಲಿ ಎಲ್ಲೂ ಮುಖ್ಯಮಂತ್ರಿ ಬರ್ತಾ ಇದ್ದಾರೆ ಅಂತೇಳಿ ನಿಲ್ತು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತ ನಿರ್ಧಾರ ತೆಗೆದುಕೊಂಡ್ರು. ಆವಾಗ ಅಂಬಾಸಿಡರ್ ಕಾರ್ನಲ್ಲಿ ಕೆಂಪು ಬಲ್ಪ್ ಇಲ್ಲದೆ ನೇರ ಹೋಗ್ತಾಯಿದ್ರು, ಸಿಗ್ನಲ್ಗಳಲ್ಲಿ ನಿಲ್ಲಿಸ್ತಾಯಿದ್ರು. ಇವತ್ತೇನಾಗಿದೆ, ಕಮಿಷನರ್ ತಮ್ಮ ಮಕ್ಕಳುಗಳು ಹೋದರೆ ನಿಲ್ಲಿಸ್ತಾರೆ. ಈ ಮಟ್ಟಕ್ಕೆ ಬಂದುಬಿಟ್ಟಿದೆ. ಕಮಿಷನರ್ಸ್ ಅವರಲ್ಲ, ಅವ್ರ ಮಕ್ಕಳುಗಳು ಹೋದರೆ ಟ್ರಾಫಿಕ್ ನಿಲ್ಲಿಸ್ತಾರೆ. ಯಾವ ಸ್ವಂತ ಆಸ್ತಿ, ಈ ಅಧಿಕಾರ ನನ್ನ ಸ್ವಂತ ಆಸ್ತಿ, ನಮ್ಮ ಮನೆ ಆಸ್ತಿ ಅಂತ ತಿಳ್ಕೊಂಡಿದ್ದಾರೆ ಇವಾಗ. ಮತ್ತು ಅವ್ರು ಇನ್ನೊಂದು ಏನಿತ್ತು ಹೆಗಡೆಯವ್ರದ್ದು ಅಂತಂದರೆ, ಎಷ್ಟು ಸೂಕ್ಷ್ಮವಾಗಿ ಅವ್ರ ಮುಖ ನೋಡಿ. ಈಗ ನಾವು ಎಷ್ಟೋ ಮಂತ್ರಿಗಳ ಕೆಲಸ ಮಾಡುವಾಗ ಸಿಟ್ನಲ್ಲಿ ಹೋಗ್ತೇವೆ, ಹತಾಶರಾಗಿ ಹೋಗ್ತೇವೆ, ಅಥವಾ ಏನೋ ಒಂದು ಕಾತರದಿಂದ ಹೋಗ್ತೇವೆ. ನಮ್ಮ ಮುಖ ನೋಡಿ ಏನೋ ಸಮಸ್ಯೆ ಇದೆ ಅಂತ ಅರ್ಥ ಮಾಡ್ಕೊಳ್ತಾ ಇದ್ರು. ಅದೇ ರೀತಿ ನಮ್ಮನ್ನು ಸ್ಪಂದಿಸ್ತಾ ಇದ್ರು. ಆ ಒಂದು ವ್ಯಕ್ತಿತ್ವ ಇಟ್ಸ್ ಯಾರಿಗೂ ಬಹಳ ಬಹುತೇಕ ಜನರಿಗೆ ಇರೋದಿಲ್ಲ. ಅದೊಂಥರ ಕರಿಸ್ಮೆಟಿಕ್ ಪರ್ಸನಾಲಿಟಿ ಅಂತ ಹೇಳ್ತೀವಲ್ಲ, ಇವತ್ತಿನ ನಾಯಕರುಗಳಿಗೆ ಅದು ಇಲ್ವೇ ಇಲ್ಲ. ಸಿಟ್ಟು ಮಾಡ್ಕೊಳ್ತಾರೆ ಕೆಲವರು, ಮತ್ತೆ ಕೆಲವರು ಬೈತಾರೆ, ಒಂದು ಆವೇಶದಲ್ಲಿರ್ತಾರೆ, ಹೀಗೆ ಅನೇಕ. ಬಟ್ ಅವರಲ್ಲಿ ಯಾವುದೇ ಒಂದು ಯಾವುದೇ ಸಂದರ್ಭದಲ್ಲಿ ಈ ಪಾಯಿಂಟ್ ಭಾಳ ಮುಖ್ಯ. ಇದಕ್ಕೊಂದು ಹೇಳಬೇಕು, ತುಂಬ ರೇಗೋದು, ಜಗಳ ಕಾಯ್ದಿರುತ್ತೆ. ಅಥವಾ ಪತ್ರಿಕೆಗಳಿಗೆ ಹೇಳ್ತೀವಿ ನೋಡಿ, ಮಾಧ್ಯಮದವ್ರಿಗೆ ಹೇಳೋದು, ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಧಿಕಾರಿಶಾಹಿ ವರ್ಗಕ್ಕೆ, ನೀವು ಕೆಲಸ ಮಾಡದೇ ಇದ್ದರೆ ಜೋಕೆ ಹುಷಾರ್ ಅಂತೀವಲ್ಲ. ಅವರು ಸಚಿವರಾಗಿದ್ದವರು, ನಾನು ಆಗಿರಲಿಲ್ಲ. ಬಟ್ ಕೆಲವು ಸಾರಿ ಡಿಪಾರ್ಟ್ಮೆಂಟ್ ರಿವ್ಯೂ ಮಾಡುವಾಗ ನನಗೆ ಬನ್ನಿ ಪರವಾಗಿಲ್ಲ ಅಂತ ಕೂರೋರು. ನಾನು ಹಿಂದೆ ಕೂರ್ತಾ ಇದ್ದೆ, ಆ ಜೊತೆಯಲ್ಲಿ ಹಿಂದೆ ಕೂರ್ತಾ ಇದ್ದೆ. ಫಸ್ಟ್ ಕ್ಲಾಸ್ ಎಕ್ಸ್ಪೀರಿಯನ್ಸ್. ಒಂದೇ ಒಂದು ದಿನ ಅವರು ಕೋಪ ಮಾಡಿಕೊಂಡು ಅಧಿಕಾರಿ ಚೀಮಾರಿ ಹಾಕ್ತಿರ್ಲಿಲ್ಲ, ಆಯಿತಾ. ಅವರು ಮುಖದಲ್ಲಿ ಗೊತ್ತಾಗೋದು, ಅಥವಾ ಏನೋ ಹೇಳೋರು, ಅಲ್ರಿ ನಿಮಗೆ ಮಕ್ಕಳಿಲ್ವೇನ್ರಿ, ನಿಮ್ಮದು ಯಾವುದಾದ್ರು ಮಕ್ಕಳು ಆ ರೀತಿ ಕೊಳಚೆ ಪ್ರದೇಶದಲ್ಲಿ ಮಳೆ ಬಂದು ಕೊಚ್ಚೋಗಿದ್ದರೆ ನಿಮ್ಗೆ ಏನು ಅನಿಸೋದ್ರಿ? ಹೇಳಿದ್ದು ಎಕ್ಸ್ಕ್ಯೂಸೇ ಹೇಳ್ತಾ ಇದ್ದೀರಲ್ಲಪ್ಪ ಪ್ರತಿ ಸಾರಿ ಅಂದರೆ. ಅವನು ತಲೆ ತೆಗೆಸಿ ಸೀನಿಯರ್ ಆಫೀಸರ್ ಕುಳಿತಿದ್ದು ನಾನು ನೋಡ್ತಾ ಇದ್ದೆ. ಕೃಷ್ಣ, ಅದಕ್ಕೆ ಹೇಳಿದ್ದು ನಾನು, ಎಸ್ ಎಂ ಕೃಷ್ಣನು ಹೀಗೆ, ನಾನು ಅಲ್ಲಿ ಜೊತೆಲಿ ನೋಡ್ತಾ ಇದ್ನಲ್ಲ. ಯು ಡೋಂಟ್ ನೀಡ್ ಟು ಶೌಟ್ ಅಟ್ ಪೀಪಲ್, ಬೇಕಿಲ್ಲ ಅದು. ನಿಮಗೆ ಆತ್ಮವಿಶ್ವಾಸ ಇದ್ದರೆ, ಅಧಿಕಾರಿಗಳಿಗೆ ಗೊತ್ತು ನಿಮಗೆಲ್ಲ ವಿಚಾರ ಗೊತ್ತು, ನಿಮ್ಗೆ ಯಾರು ಫೂಲ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಿದ್ರೆ ಇದೆಲ್ಲ ಬೇಕಾಗೇ ಇಲ್ಲ. ಇದನ್ನು ಮಾಡೋದು ಒಂದು ವಿಶೇಷ ವಿಚಾರ. ಆ ಕ್ಯಾರಿಸ್ಮ್ಯಾಟಿಕ್ ಪರ್ಸನಾಲಿಟಿನ 50% ಕೆಲಸ ಮಾಡಿಬಿಡೋದು ಅದು ಇಂಥ ವಿಚಾರಗಳಲ್ಲಿ. ಅದ್ಭುತವಾಗಿ ಮಾಡೋರಪ್ಪ ಇದನ್ನು ಅವರು. ಅದೇ ಅವರಿಗೆ ಈ ಸೋಮಶೇಖರ್ ಅವರು ಒಂದು ಮಾತು ಹೇಳೋದಲ್ಲ, ಒಂದು ಹೇಳಿ ಮುಗಿಸ್ಬಿಡ್ತೀನಿ ನಾನು. ಹಿಂದೆ ಅವರೇ ಮೆನ್ಷನ್ ಮಾಡೋದ್ರ ಅದನ್ನ, ಈ ಸಾಮಾಜಿಕ ನ್ಯಾಯದ ಬಗ್ಗೆ ನಾವು ಭಾಳ ಭಾಷಣಗಳು ಮಾಡ್ತೀವಲ್ವ ಇವತ್ತು. ಯಾರ್ಯಾರನ್ನ ಗುರುತು ಹಚ್ಚಿದ್ರು, ಮಾನ್ಯ ಸೋಮಶೇಖರ್ ಅವರು ಸೇರಿದಂತೆ ಎಂತೆಂಥ ಜನನ ಯಂಗ್ಸ್ಟರ್ಸ್ನ ಹೊರಗಡೆ ತೊಗೊಂಡು ಬಂದರು. ಮೊದಲು ಅವರು ನನಗೆ ರಮೇಶ್ ಜಿಗ್ಜಿನ್ಗಿ ಕೇಳಿದ್ರು, ಲಕ್ಷ್ಮೀ ಸಾಗರರು. ನಾನು ಹೇಳಿದ ವೈಯಕ್ತಿಕ ಘಟನೆ ಒಂದೆರಡು ಹೇಳಬೇಕು ಅಂತ, ನನಗೆ ಭಾಳ ಆತ್ಮೀಯ ಸ್ನೇಹಿತರು ಅವರು, ಲಕ್ಷ್ಮೀ ಸಾಗರ್ ಆಗಿದ್ದರು. ಅವರು ಇವ್ರ ಥರ ಎಲ್ಲ ಹೆಚ್ಚು ಮಾತಾಡೋದು, ಹೊರಗಡೆ ಹೋಗೋದು, ಇದು ಮಾಡೋದು ಅಸೆಟ್ ಮಾಡ್ತಾ ಇರಲಿಲ್ಲ. ಇವ್ರಿಗೆಲ್ಲ ಸ್ವಲ್ಪ ರಘುಪತಿ, ಸೋಮಶೇಖರ್ ಇವರೆಲ್ಲ ಮಾತಾಡೋರು, ಇದು ಮಾಡೋರು. ನಮಗೆ ಹೇಳಿದ್ರು ಒಂದು ದಿವಸ, ನನಗೆ ಒಂದು ಒಳ್ಳೆಯ ಡಿಪಾರ್ಟ್ಮೆಂಟ್ ಬೇಕು, ಮಾಡಬೇಕು ಆತ್ಮೀಯತೆಯಿಂದಾಗಿ. ನಾನು ಖಾದ್ರಿ ಶಾಮಣ್ಣವ್ರು ಹೋಗಿ ಹೆಗಡೆಯವ್ರಿಗೆ ಮಾತಾಡಿದ್ವಿ. ಯಾವ ವ್ಯವಹಾರ ಇಲ್ಲರಿ, ಎಂಥದ್ದಿಲ್ಲ ಅದರಲ್ಲಿ. ಯಾವ ಮುಖ್ಯಮಂತ್ರಿಗಳು ಮಾಡ್ತಾರೆ ನೋಡಿ. ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಲೀಡರು, ಕ್ಲೀನಾಗಿದ್ದಾರೆ ಲಕ್ಷ್ಮೀ ಸಾಗರು. ಇಡೀ ರಾಜ್ಯ ಅವ್ರನ್ನ ಹೊಗಳ್ತಾ ಇದೆ, ಒಳ್ಳೆ ಮಗ. ಅವ್ರು ಈ ಥರ ಹೇಳ್ತಾರೆ. ಎಲ್ಲ ಕೇಳಿಕೊಂಡು ಸಂಜೆನೋ ಮಾರನೇ ದಿನನೋ ಇತ್ತನೋ ಕ್ಯಾಬಿನೆಟ್ ರೀಶಫಲ್. ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರಪ್ಪ ಹೆಗಡೆ ಅವರು,
ಆಯಿತು, ಹೋಗಿ ಹೇಳಿ ನಿಮ್ಮ ಫ್ರೆಂಡ್ಗೆ. ಎರಡು ಒಂದು ಹೇಳಿದಾರಲ್ವ, ರೆವಿನ್ಯೂ ಅರ್ಬನ್ ಡೆವಲಪ್ಮೆಂಟ್ ಏನೋ ಆಗಲಿ ಅಂಥೇಳಿ. ಆದರೆ ಒಂದು ಕೆಲಸ ಮಾಡಬೇಕು, ಅವ್ರಿಗೆ ಹೇಳಿ, ಸಚಿವ ಸಂಪುಟದಲ್ಲಿ ಮೀಸಲಾತಿ ವಿಚಾರ ಬಂದಾಗ, ದಲಿತರ ವಿಚಾರ ಬಂದಾಗ, ಅಲ್ಪಸಂಖ್ಯಾತರು ಅಥವಾ ಹಿಂದುಳಿದ ವರ್ಗದವರ ವಿಚಾರ ಚರ್ಚೆಗೆ ಬಂದಾಗ ಧ್ವನಿ ಎತ್ತಿ ಮಾತಾಡೋಕ್ಕೆ ಹೇಳಿ. ಬೇಕು ನಮಗೆ ಸಪೋರ್ಟು, ಬಲಿಷ್ಠ ವರ್ಗದವರು ಇದ್ದಾರಲ್ಲಿ. ಹೀಗೆ ಹೇಳಿದ್ರು. ಇದನ್ನು ಹೋಗಿ ಅಕ್ಷರಶಃ ನಾವು ರಿಪೋರ್ಟ್ ಮಾಡಿದ್ವಿ ಲಕ್ಷ್ಮೀ ಸಾಗರ್ಗೆ. ಹಾಗೆ ರಮೇಶ್ ಜಿಗಜಿಣಿಗೆ ಇದು ಒಂದು, ಅವನು ಹೋಮ್ ಮಿನಿಸ್ಟ್ರ್ ಮಾಡಿದ್ರು ಸಂಕ್ಷಿಪ್ತವಾಗಿ. ಕೇಳಿದ್ವಿ, ಸಿಕ್ಕಾಗೆ ನೀವು ಇದಾಗಬೇಕು ಅನ್ನೋ ಆಸೆ ಇತ್ತು. ನಾವು ಹೇಳಿದಾಗ ಅರ್ಥವಾಗುತ್ತೆ ನಮಗೆ ಇದು ಮಾಡಬೇಕು ಅಂತ. ಸರಿ, ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಅವರು ಕಾಮರ್ಸ್ ಮಿನಿಸ್ಟರ್ ಆಗಿದ್ದರು ವಾಜಪೇಯಿ ಗೌರ್ಮೆಂಟಲ್ಲಿ ಫಸ್ಟು. ಸೆಕೆಂಡ್ ಟರ್ಮಲ್ಲಿ ಲೋಕಶಕ್ತಿ ಗೆದ್ದಾಗ ಅವರಿಗೆ ಗ್ಯಾರಂಟಿ ಕ್ಯಾಬಿನೆಟ್ ಬರ್ತ್ ಸಿಗುತ್ತೆ ಅಂತ ಒಂದು ಆಸೆ ಇತ್ತು. ಸಿಗಲೇ ಇಲ್ಲ. ಇಡೀ ದೇಶದಲ್ಲಿ ಎಲ್ರಿಗೂ ಆಶ್ಚರ್ಯ. ಅವರು ಒಂದೇ ಒಂದು ಶಬ್ದ ಅದ್ರ ಬಗ್ಗೆ ಮಾತಾಡಲಿಲ್ಲ. ನನಗೆ ಕೊಟ್ಟಿಲ್ಲ, ಅದರ ಇದಿಲ್ಲ, ಏನೂ ಇಲ್ಲ. ಕರ್ನಾಟಕದಲ್ಲಿ ಕೊನೆಗೆ ಶ್ರೀನಿವಾಸ್ ಪ್ರಸಾದಿಗೆ ಕೊಟ್ಟರು. ಆಮೇಲೆ ವಾಜಪೇಯಿ ಅವರಿಗೆ ಕರೆದು ಇಂಡೋ ಫ್ರೆಂಚ್ ಫೋರಮ್ಮಿಗೆ ಇವರನ್ನು ಚೇರ್ಮನ್ ಮಾಡಿದರು. ವಾಜಪೇಯಿ ಚೇರ್ಮನ್ ಅದಕ್ಕೆ ಇವರು ಒಪ್ಕೊಂಡು ಬಂದುಬಿಟ್ರು. ಇಡೀ ದೇಶದಲ್ಲಿ ಎಲ್ಲರೂ ಇವರು ಅಧಿಕಾರಕ್ಕೋಸ್ಕರ ಇವರಿಗೆ ಸವಲತ್ತು ಬೇಕು ಅದಕ್ಕೋಸ್ಕರ ಮಾಡ್ತಾರೆ ಅಂತ ಪ್ರಚಾರ ಮಾಡಿದರು. ಹೆಗಡೆ ಅವರು ಒಂದು ಪೈಸನೂ ತಗೊಂಡಿಲ್ಲ, ಒಂದು ಆಫೀಸ್ ತಗೊಂಡಿಲ್ಲ, ಒಂದು ಗಾಡಿ ತಗೊಂಡಿಲ್ಲ. ಆ ಕೆಲಸ ಎಲ್ಲ ಮುಗಿಸಿದ್ರ ಮೇಲೆ ಕೊನೆಗೆ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟದ್ದು ಇಡೀ ದೇಶದಲ್ಲಿ ಪ್ರಚಾರ ಆಯಿತು, ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಲೀಕ್ ಆಯಿತು. ಆದರೆ ಇವರು ಒಂದೇ ಒಂದು ಶಬ್ದ ಹೇಳಿಲ್ಲ. ನಾನಾಗ ಪ್ರೆಸ್ ಸೆಕ್ರೆಟರಿ ಆಗಿದ್ದೆ, ನನಗೆ ಎಷ್ಟು ಒತ್ತಡ ಇತ್ತು ಪ್ರೆಸ್ನವರಿಂದ ಅಂದರೆ ಒಂದೇ ಒಂದು ಶಬ್ದ ಹೇಳಿ ಅಂತ ಅವ್ರು ಹೇಳಲೇ ಇಲ್ಲ, ಅದು ನನ್ನ ವೈಯಕ್ತಿಕ ವಿಷಯ ಅಂತ ಹೇಳಿಬಿಟ್ರು. ಎಸ್ ಸರ್. ಕೊನೆಯಲ್ಲಿ ಅವರು ಕೊನೆ ಕಾಲ ಕಾಯಿಲೆ ಬಂದಿತ್ತು. ಆವಾಗ ನಾವು JDUನಲ್ಲಿ 18 ಜನ 19 ಜನ MLAಗಳಿದ್ವಿ. ಕೊನೆಯಲ್ಲಿ ಅವ್ರ ಮನೆಯಲ್ಲಿ ಕರೆದು ಹೇಳಿದ್ರು, ನೀವು 18 ಜನದಲ್ಲಿ ಸುಮಾರು 12 ಜನ ಮುಖ್ಯಮಂತ್ರಿಗಳಾಗ್ತಕ್ಕಂಥ ಒಂದು ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ದೀರಿ. ನೀವು ಬೇರೆಯವ್ರು ಮುಖ್ಯಮಂತ್ರಿ ಆಗೋದಕ್ಕೆ ಯಾಕೆ ಹೋಗ್ತೀರಿ ಬೇರೆ ಕಡೆಗೆ? ನೀವೇ ಇವತ್ತಲ್ಲ ನಾಳೆ ಮುಖ್ಯಮಂತ್ರಿ ಆಗ್ಬೋದು, ನೀವೆಲ್ಲ ಒಗ್ಗಟ್ಟಾಗಿದ್ದರೆ ಅಂಥೇಳಿ ಹೇಳಿದ್ರು. ಆದರೂ ದುರ್ದೈವ, ಅಲ್ಲಿ ಇದ್ದವರೆಲ್ಲರೂ 18 ಜನದಲ್ಲಿ ನನ್ನೊಬ್ಬನ ಬಿಟ್ಟು ಎಲ್ಲರೂ ಹೊರಟೋದ್ರು ಒಂದು ಕಡೆಗೆ. ನಾನು ಹೇಳ್ತಾ ಇದ್ದೀನಿ, ಜನತಾ ಪರಿವಾರ ಹೊಡಿಬೇಕಾದ್ರೆ ದುರಾಸೆ ಮತ್ತು ಆ ಥರ ನಾನು ಏನಾದರೂ ಆಗಬೇಕು ಅಂತೇಳಿ ಏನೂ ಆಗಲಿಲ್ಲ. ಕೊನೆಗೆ ನಾನೊಬ್ಬನೇ ಉಳ್ಕೊಂಡವನು. ಸುಮಾರು ಒಂದು 60-70 ಜನ ಮಂತ್ರಿಗಳಾಗಿರ್ಬೋದು ಜನತಾ ಪರಿವಾರದ ಮಂತ್ರಿಗಳಲ್ಲಿ. ಅಂದರೆ ಹೆಗಡೆಯವರಿಂದ ಹಿಡಿದು ಕೊನೆ JH ಪಾಟೀಲ್ರ ತನಕ ಒಂದು 70-80 ಜನ ಮಂತ್ರಿಗಳಾಗಿರ್ಬೋದು ನಾನು ಕಾಂಗ್ರೆಸ್ನಲ್ಲಿ. ಅವ್ರು ಯಾರು ಇವತ್ತು JDUನಲ್ಲಿ ಉಳಿದಿಲ್ಲ. ಇಲ್ಲ ದೇವೇಗೌಡರ ಪಾರ್ಟಿಗೆ ಹೋಗಿದ್ದಾರೆ, ಇಲ್ಲ BJPಗೆ ಹೋಗಿದ್ದಾರೆ, ಇಲ್ಲ ಕಾಂಗ್ರೆಸ್ಗೆ ಹೋಗಿದ್ದಾರೆ. ನಾನೊಬ್ಬನೇ ಉಳಿದಿರೋ. ಅಲ್ಲ, ಬಹುಶಃ ಈ ಸೆಳೆತ, ಈ ಬಂಧನ ನಿಮ್ಮನ್ನು ಅಲ್ಲೇ ಉಳಿಸ್ಬಿಡ್ತೇನೋ ಅಂತ ಒಂದಿಷ್ಟು ಏನೋ ಬದ್ಧರಾಗಿ ಅವರ ಒಂದು ಮೌಲ್ಯಾಧಾರಿತ ಸೂಕ್ಷ್ಮತೆ ಮತ್ತು ಈ ಇದೆಯಲ್ಲ, ಸೂಕ್ಷ್ಮತೆ ಮತ್ತು ಮೌಲ್ಯಾಧಾರಿತ ಮತ್ತು ನಿಷ್ಠೆ, ಇದು ನನ್ನ ಕಟ್ಟಿಬಿಟ್ಬಿಡ್ತು. ಅಲ್ಲ, ಈ ಕೊನೆಯದಾಗ ತುಂಬ ಒಂದು ಸಮಸ್ಯೆ ಇತ್ತಪ್ಪ ಅವ್ರದ್ದು. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕು. ಆ್ಯಂಟಿ ಕಾಂಗ್ರೆಸಿಸಮ್ ಇತ್ತಲ್ಲ, ನಾನು ಭಾಳ ಚರ್ಚೆ ಮಾಡ್ತಿದ್ದೆ. ಐ ನೆವರ್ ರಿಯಲಿ ಅಂಡರ್ಸ್ಟುಡ್ ಇಟ್. ರಾಮಮನೋಹರ ಲೋಹಿಯಾ ಅವರು ಈಕ್ವಿಡಿಸ್ಟೆನ್ಸ್ ಥಿಯರಿ ಅಂತ ಒಂದು ತಂದರು. ಕಮ್ಯುನಿಸ್ಟಿಂದ ಕಾಂಗ್ರೆಸ್ ಅವರಿಂದ ಇಬ್ಬರಿಂದ ದೂರ ಇರ್ತೀವಿ. ಹೆಗಡೆಯವರು ಅದು ಮಾಡಿ ಅವ್ರನ್ನ ಉಪಯೋಗಿಸ್ಕೊಂಡ್ರು ಭಾರತೀಯ ಜನತಾ ಪಕ್ಷದವರು. ಹೆಗಡೆಯವರ ಒಂದು ಪವರ್ ಅಲ್ವಾ. ಇವತ್ತಿದ್ದಿದ್ರೆ ಅವ್ರು ಏನು ಹೇಳ್ತಿದ್ರು, ಆ್ಯಂಟಿ ಕಾಂಗ್ರೆಸಿಸಮ್ ಇಟ್ ಸೀಸ್ ಟು ಬಿ ಇಂಪಾರ್ಟೆಂಟ್. ಅದು ಯಾಕದಾಯಿತು? ಓಕೆ ಸರ್, ಕೊನೆಯದಾಗಿ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಸೊ ಇಷ್ಟೊಂದೆಲ್ಲ ಮೌಲ್ಯಗಳಿದ್ದಂಥವ್ರು, ಇಷ್ಟೊಂದೆಲ್ಲ ದೂರದರ್ಶಿತ್ವ ಇದ್ದಂಥ ಒಬ್ಬ ನಾಯಕನನ್ನು ಕೊನೆಯದಾಗಿ ನಡೆಸ್ಕೊಂಡಂಥ ರೀತಿ ಇದೆಯಲ್ಲ, ಅದ್ರ ಬಗ್ಗೆ ತಾವೇನು ಹೇಳ್ತೀನಿ ಅಂತ. ಭಾಳ ನೋವಾಗುತ್ತೆ. ಅವರು ಯಾರ್ಯಾರು ಪುರಸ್ಕಾರ ಕೊಟ್ಟರು, ಯಾರ್ಯಾರನ್ನ ಮೇಲೆ ತೆಗೆದುಬೇಕು ಅಂತ ಹೇಳಿ ಭಾಳ ಅತ್ಯಂತ ಆಸಕ್ತಿಯಿಂದ ವಹಿಸಿದ್ರು, ಅವ್ರು ಯಾರೂ ಅವ್ರ ಜೊತೆ ಉಳಿಲಿಲ್ಲ. ಇದೇ ನೋವು. ಅವರು ಕನಸು ಕಂಡಿದ್ರು, ತಯಾರು ಮಾಡಿದರು. ಸುಮಾರು 12 ಲೀಡರ್ಸ್ಗಳನ್ನು ತಯಾರು ಮಾಡಿದರು. ನನ್ನಂತರ ಜನತಾದಳ ಉಳಿಬೇಕು, ಇವರು ನಾಯಕರಾಗಬೇಕು ಮುಂದೆ ಅಂತೇಳಿ. ಕೊನೆಗೆ ಇವರು ಯಾರೂ ಉಳಿಲಿಲ್ಲ. ಅಲ್ಲ, ಇವ್ರನ್ನ ಸರಿಯಾಗಿ ಏನಾರು ಅಳವಡಿಸ್ಕೊಂಡ್ಬಿಟ್ಟಿದ್ದಿದ್ರೆ ಬಹುಶಃ ಇವತ್ತು BJPನೂ ಬರ್ತಾ ಇರಲಿಲ್ಲ, JDS ಇರ್ತಾ ಇರಲಿಲ್ಲ. ನಿಜವಾದಂಥ ಜನತಾದಳ, ಪ್ರಜಾಪ್ರಭುತ್ವವಾದಿ, ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಟಂಥ ಒಂದು ಜನತಾದಳ ಅಧಿಕಾರದಲ್ಲಿ ರಾಜ್ಯನೂ ಕೂಡ ದಾಪಗಾಲಾಗ್ತಾ ಇತ್ತು. ಮತ್ತು ಇವರೆಲ್ಲ ನಮ್ಮಲ್ಲೇ ಕೆಲವರೆಲ್ಲ ಮುಖ್ಯಮಂತ್ರಿಗಳಾಗಿ ಇಳಿಬೋದಾಗಿತ್ತು. ಎಸ್ ಸರ್. ಸೊ ಅವಧಿ ತುಂಬ ಕಡಿಮೆ ಇದೆ. ನಿಜಕ್ಕೂ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಇವತ್ತು. ಸೋಮಶೇಖರ್ ಅವರೇ, ಶ್ರೀಪತಿರಾವ್ ಅವರೇ, ಪ್ರೊಫೆಸರ್ BKC ಅವರೇ ಸಾಕಷ್ಟು ಮಾತಾಡಿದ್ರೆ ತಮ್ಮವ್ರಿಗೂ ಕೂಡ ಧನ್ಯವಾದಗಳು ಸರ್.
ಸೊ ಹೆಗಡೆ ಅವರ ವ್ಯಕ್ತಿತ್ವದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಒಂದು ಲೆಕ್ಕದಲ್ಲಿ ವರ್ಣರಂಜಿತ ವ್ಯಕ್ತಿತ್ವ, ಮನಮೋಹಕ ವ್ಯಕ್ತಿತ್ವ ಮತ್ತು ಚುಂಬಕ ವ್ಯಕ್ತಿತ್ವ ಅನ್ನುವಂಥದ್ದು ಬಹುಶಃ ಹೀಗಾಗಿ ಕೆಲ ನಾಯಕರು ಅವ್ರ ಜೊತೆಗೆ ಉಳ್ಕೊಂಡ್ರು ಅಂತ. ಆದರೆ ಕೊನೆಯ ದಿನಗಳಲ್ಲಿ ಅವ್ರು ನಡೆಸ್ಕೊಂಡಂಥ ರೀತಿಯ ಬಗ್ಗೆ ಎಲ್ರಿಗೂ ಕೂಡ ವಿಷಾದ ಇದೆ. ಆದರೆ ಒಂದು ಮಾತನ್ನು ಮಾತ್ರ 3 ನಾಯಕರು ಹೇಳಿದ್ದೇನು ಅಂತಂದರೆ, ಬಹುಶಃ ಹೆಗಡೆ ಅವರ ಆ ದೂರದರ್ಶಿತ್ವ ಏನಿತ್ತು, ಆ ದೂರದೃಷ್ಟಿ ಏನಿತ್ತು ಅದನ್ನು ಅಳವಡಿಸ್ಕೊಂಡ್ರೆ, ಜೊತೆಗೆ ಹೆಗಡೆ ಯಾರ ಜೊತೆಗೆ ಹೇಗೆ ನಡ್ಕೋಬೇಕು ಮತ್ತು ಆ ಸೂಕ್ಷ್ಮತನ ಅನ್ನುವಂಥದ್ದು ಒಬ್ಬ ನಾಯಕನಿಗೆ ಎಷ್ಟರ ಮಟ್ಟಿಗೆ ಇರಬೇಕು ಅಂತ. ಕೇವಲ ಕೂಗಾಡಿ ಚೀರಾಡಿ ಮಾತ್ರ ಕೆಲಸ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಏನಂದ್ರೆ ಅತ್ಯಂತ ಕಡಿಮೆ ಮಾತಾಡಿ ಯಾರನ್ನ ಯಾವ ರೀತಿ ಹುರಿದುಂಬಿಸ್ಬೇಕು, ಯಾರನ್ನ ಯಾವ ರೀತಿ ಬೆಂಬಲಿಸಬೇಕು, ಯಾರನ್ನ ಯಾವ ಸಂದರ್ಭದಲ್ಲಿ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಅದೆಲ್ಲದನ್ನೂ ಕೂಡ ಅಂಥದ್ದೊಂದು ಸ್ಪಷ್ಟವಾದಂಥ ಅರಿವು ಹೆಗಡೆಯವರಿಗಿತ್ತು. ಹೀಗಾಗಿ ಹೆಗಡೆ ಒಬ್ಬ ಮಹಾನ್ ನಾಯಕರು ಆಗಿದ್ದಾರೆ ಅನ್ನುವಂಥದ್ದು ಹೆಗಡೆ ಎಂದೆಂದೂ ಪ್ರಸ್ತುತ ಅನ್ನಲಿಕ್ಕೆ ಬಹುಶಃ ಇವಿಷ್ಟು ಉದಾಹರಣೆಗಳು ಸಾಕೇನೋ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.